ವೀಕ್ಷಕರೇ ನಮಸ್ತೆ. ಕೇರಳದ ಚಲನಚಿತ್ರವೊಂದರ ಸನ್ನಿವೇಶದ ಪ್ರೇರಣೆಯಿಂದ ಕೇರಳದ ಬಹುತೇಕ ಶಾಲೆಗಳು ಲಾಸ್ಟ್ ಬೆಂಚ್ ಪದ್ಧತಿಗೆ ಕೊಕ್ ನೀಡಿ ಅರ್ಧವೃತ್ತಾಕಾರದಲ್ಲಿ ತರಗತಿಗಳನ್ನು ನಡೆಸುವಂಥ ಒಂದು ಸುದ್ದಿ ಸಾಕಷ್ಟು ವೈರಲ್ ಆಗಿತ್ತು. ಅದನ್ನು ಗಮನಿಸಿದಂತಹ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದೆರಡು ಶಾಲೆಗಳು ಅದನ್ನು ಅನುಷ್ಠಾನ ಮಾಡಿದ್ದು ಆಯಿತು. ಅದರ ಜೊತೆಗೆ ಇಂಥ ಒಂದು ಪದ್ಧತಿ, ಈ ಲಾಸ್ಟ್ ಬೆಂಚನ್ನು ಡ್ರಾಪ್ ಮಾಡಿ ಅರ್ಧವೃತ್ತಾಕಾರದಲ್ಲಿ ಒಂದು ಸಂವಹನ ಮಾಡುವ ರೀತಿಯಲ್ಲಿ ನಮ್ಮ ಶಿಕ್ಷಣ ತರಗತಿಗಳಲ್ಲೂ ಕೂಡ ಈ ಪದ್ಧತಿ ಜಾರಿಗೆ ಬರಬೇಕು ಎನ್ನುವಂಥ ಒಂದು ಮನವಿಯನ್ನು ಶಿಕ್ಷಣ ಸಚಿವರಿಗೆ ಅನೇಕರು ಸಲ್ಲಿಸಿದ್ದು ಆಯಿತು. ಇದೆಲ್ಲ ಬೆಳವಣಿಗೆಗಳ ನಡುವೆ ಕಳೆದ 29 ವರ್ಷಗಳ ಹಿಂದೆಯೇ ಇಂಥ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇರುವಂಥ ಒಂದು ಶಾಲೆ ಅದು ನಮ್ಮಲ್ಲೇ ಇದೆ, ಸುಳ್ಯ ತಾಲೂಕಿನಲ್ಲೇ ಇದೆ, ಸುಳ್ಯ ನಗರದಲ್ಲೇ ಇದೆ. ಅದು ಸುಳ್ಯದ ಸ್ನೇಹ ಶಿಕ್ಷಣ ಸಂಸ್ಥೆ. ಅಲ್ಲಿ ಇವತ್ತು ನಾವಿದ್ದೇವೆ, ವಿದ್ಯಾರ್ಥಿಗಳೊಂದಿಗೆ ನಾವಿದ್ದೇವೆ. ಇದು 3ನೇ ತರಗತಿ. ಇಲ್ಲಿಯ ಈ ವಿದ್ಯಾಸಂಸ್ಥೆಯ ಕೆಲವು ತರಗತಿಗಳು ಕಳೆದ 3 ದಶಕದಿಂದ ಇದೇ ಪದ್ಧತಿಯಲ್ಲಿ ಇದೇ ಮಾದರಿಯನ್ನು ಮಾಡಿಕೊಂಡು ಬಂದಿದೆ. ಹಾಗಾದರೆ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳು ಇದರ ಬಗ್ಗೆ ಏನಂತಾರೆ, ಶಿಕ್ಷಕರು ಏನಂತಾರೆ, ಇದರ ಮುಖ್ಯ ಶಿಕ್ಷಕರು, ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಎಲ್ಲವನ್ನು ಕೇಳೋಣ ಬನ್ನಿ. ಟೀಚರ್ಸ್ ತುಂಬ ಜೋರು ಮಾಡೋದಿಲ್ಲ, ಮತ್ತು ಸರಿ ಪಾಠ ಹೇಳ್ಕೊಡ್ತಾರೆ. ನಮಗೆ ಟೀಚರ್ಸ್ ಎಲ್ಲ ಹೇಳಿಕೊಡು ತುಂಬ ಖುಷಿ ಆಗ್ತದೆ, ಮತ್ತು ಹತ್ತಿರದಿಂದ ಕಾಣಿಸ್ತಾರೆ. ಪ್ರತಿ ಮಕ್ಕಳು ಸಹ ರೌಂಡಾಗಿ ಕೂತ್ಕೊಳ್ಳುವ ಕಾರಣ ಪ್ರತಿ ಮಗುವಿನ ಮೇಲೆ ಗಮನ ಕೊಡಲಿಕ್ಕೆ ಆಗ್ತದೆ. ಮಕ್ಕಳಿಗೂ ಸಹ ಹಾಗೆ ಹೆಚ್ಚು ಅರ್ಥ ಆಗ್ತದೆ. ಏನಾದರೂ ಚಟುವಟಿಕೆ ಕೊಡ್ತಾ ಇರುವಾಗ ಅವರು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳೋಕೆ, ಅಂದರೆ ಬೆಂಚುಗಳು ನಮಗೆ ಅಡ್ಡ ಇರುವುದಿಲ್ಲ, ಆದ ಕಾರಣ ನಮಗೆ ಅವರ ಹತ್ತಿರವೇ ಹೋಗಿ ಕೂತ್ಕೊಂಡು ಹೇಳುವಷ್ಟು ಖುಷಿ ಆಗ್ತದೆ. ಯಾವ ಮಗು ಕೂಡ ನಾನು ಹಿಂದಿನ ಬೆಂಚಿನಲ್ಲಿದ್ದೇನೆ, ನಾನು ಹಿಂದೆ ಇರುವವನು, ಆ ಥರದ ಭಾವನೆ ಇಲ್ಲ. ಸಣ್ಣ ಸಣ್ಣ ಸ್ಕಿಟ್ಗಳನ್ನು, ಪ್ರಹಸನಗಳನ್ನು, ಡ್ಯಾನ್ಸ್ಗಳನ್ನು, ಅಭಿನಯ ಗೀತೆಗಳನ್ನು ಮಕ್ಕಳು ರೌಂಡಾಗಿ ಮಾಡುವ ಮೂಲಕ ಮಕ್ಕಳು ಸದಾ ಚಟುವಟಿಕೆಯಿಂದ ಇರ್ತಾರೆ. ಎಲ್ಲಿ ಸಮಾನತೆಯ ಶಿಕ್ಷಣ ಬೇಸಿಕ್ಕಾಗಿ ಬರ್ತದೆ, ಆ ಮಕ್ಕಳು ಮುಂದೆ ಬೆಳೆದಾಗಲೂ ಆ ಸಮಾನತೆಯ ಭಾವನೆಗಳಿಂದಲೇ ಬೆಳೀತಾರೆ ಮತ್ತು ಬೇರೆಯವರು ಅಸಮಾನತೆಯನ್ನು ತೋರಿಸುವುದನ್ನು ವಿರೋಧಿಸ್ತಾರೆ. ತರಗತಿಗಳಲ್ಲಿ ಲಾಸ್ಟ್ ಬೆಂಚ್ ವ್ಯವಸ್ಥೆ ನಿವಾರಿಸಿ ವೃತ್ತಾಕಾರದ ಬೆಂಚ್ ವ್ಯವಸ್ಥೆ ಮಾಡಿರುವ ಕೇರಳ ರಾಜ್ಯದ ಶಾಲೆಗಳ ಕುರಿತ ಸ್ಟೋರಿ ವೈರಲ್ ಆಗಿ ರಾಜ್ಯದ ಕೆಲವು ಕಡೆಯೂ ಈ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗುತ್ತಿರುವ ಬೆಳವಣಿಗೆಯ ಮಧ್ಯೆ ಕಳೆದ 3 ದಶಕದಿಂದ ಈ ವ್ಯವಸ್ಥೆ ಜಾರಿಯಲ್ಲಿರುವ ಶಾಲೆಯೊಂದು ನಮ್ಮ ಊರಿನಲ್ಲೇ ಇದೆ ಎನ್ನುವುದು ಬಹುತೇಕರಿಗೆ ತಿಳಿದಿಲ್ಲ. ಮಲಯಾಳಂ ಚಲನಚಿತ್ರವೊಂದರಲ್ಲಿ ಅಳವಡಿಸಲಾಗಿದ್ದ ಈ ಪದ್ಧತಿಯ ಪ್ರೇರಣೆಯಿಂದ ಕೇರಳದ ಹಲವು ಶಾಲೆಗಳಲ್ಲಿ ಅರ್ಧವೃತ್ತಾಕಾರವಾಗಿ ಕುಳಿತುಕೊಳ್ಳುವ ವ್ಯವಸ್ಥೆ ಜಾರಿಗೆ ಬಂದಿತ್ತು. ಇದು ಕನ್ನಡದ ಮಾಧ್ಯಮಗಳಲ್ಲೂ ಇತ್ತೀಚೆಗೆ ಪ್ರಚಾರಗೊಂಡು ಈ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯದಲ್ಲೂ ಜಾರಿಗೆ ತರಬೇಕೆಂದು ಹಲವರು ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿದ್ದರು. ಯಲಬುರ್ಗದ ಶಾಲೆಯೊಂದರಲ್ಲಿ ಇದರ ಅನುಷ್ಠಾನ ಆದದ್ದು ಸುದ್ದಿಯಾಗಿತ್ತು. ಆದರೆ ಸುಳ್ಯದ ಸ್ನೇಹ ಶಿಕ್ಷಣ ಸಂಸ್ಥೆಯ ಕೆಲವು ತರಗತಿಗಳು ಕಳೆದ 29 ವರ್ಷಗಳಿಂದಲೇ ಇದೇ ರೀತಿ ನಡೆಯುತ್ತಿದೆ. ಈ ಶಾಲೆ ಆರಂಭಗೊಂಡಾಗಲೇ ವೈವಿಧ್ಯಮಯವಾಗಿ ಈ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದ್ದು ಒಂದಷ್ಟು ಧನಾತ್ಮಕ ಪರಿಣಾಮಗಳನ್ನು ಕಂಡುಕೊಳ್ಳಲಾಗಿದೆ. ಅರ್ಧವೃತ್ತಾಕಾರದಲ್ಲಿ ಬೆಂಚ್ ವ್ಯವಸ್ಥೆ ಮಾಡಿರುವುದರಿಂದ ಮಧ್ಯದಲ್ಲಿ ಏನೂ ಅಡಚಣೆ ಇಲ್ಲದರಿಂದ ಶಿಕ್ಷಕರಿಗೆ ನೇರವಾಗಿ ಕ್ಷಿಪ್ರವಾಗಿ ಯಾವುದೇ ಮಗುವಿನ ಬಳಿಗೆ ಹೋಗಲು ಮತ್ತು ಕಲಿಕೆಯನ್ನು ಪರಿಶೀಲಿಸಲು ಸಾಧ್ಯವಾಗಿದೆ. ಅರ್ಧವೃತ್ತಾಕಾರದಲ್ಲಿ ಕುಳಿತ ಮಕ್ಕಳು ಪರಸ್ಪರ ಮುಖಾಮುಖಿಯಾಗಿರುವುದರಿಂದ ಅವರಿಗೆ ಸಭಾಕಂಪನವು ಈ ಹಂತದಲ್ಲೇ ಮಾಯವಾಗುತ್ತದೆ. ಅರ್ಧವೃತ್ತದ ಮಧ್ಯದಲ್ಲಿರುವ ಖಾಲಿ ಜಾಗವು ಮಕ್ಕಳ ಹಾಡು, ನೃತ್ಯ ಮತ್ತು ನಾಟಕಗಳ ಚಟುವಟಿಕೆಗಳಿಗೆ ಉಪಯುಕ್ತವಾಗುತ್ತದೆ. ಗೋಡೆಯು ನಿಮ್ನ ಆಕಾರದಲ್ಲಿದ್ದು ಕರಿಹಲಗೆಯನ್ನು ಗೋಡೆಯಲ್ಲೇ ಮಾಡಿರುವುದರಿಂದ ಅದರಲ್ಲಿ ಬರೆದುದೆಲ್ಲವೂ ಮಕ್ಕಳಿಗೆ ಕಾಣುತ್ತದೆ. ಎಲ್ಲೇ ಕುಳಿತ ಮಗುವಿಗೆ ಬೋರ್ಡಿನ ಯಾವುದೇ ಮೂಲೆಯಲ್ಲಿ ಬರೆದದ್ದು ಕಾಣಿಸುತ್ತದೆ. ಮಕ್ಕಳಿಗೂ ಬರೆಯುವ ಅವಕಾಶ ನೀಡುವ ಉದ್ದೇಶದಿಂದ ಕರಿಹಲಗೆಯನ್ನು ತಗ್ಗಿನಲ್ಲಿ ನಿರ್ಮಿಸಲಾಗಿದೆ. ಸಾಕಷ್ಟು ಕಿಟಕಿಗಳಿರುವುದರಿಂದ ವಾತಾಯನ ವ್ಯವಸ್ಥೆ ಸುಖದಾಯಕವಾಗಿದೆ. ಮೇಲ್ಚಾವಣಿ ಸುಮಾರು 18 ಅಡಿಗಳಷ್ಟು ಎತ್ತರವಿದ್ದು ಬಿಸಿಗಾಳಿ ಮೇಲಕ್ಕೆ ಸಾಗಿ ತರಗತಿಯಲ್ಲಿ ಮಕ್ಕಳು ಇಡೀ ದಿನ ಉಲ್ಲಾಸದಿಂದ ಇರುತ್ತಾರೆ. ವೃತ್ತಾಕಾರದ ಕೊಠಡಿ ಎಂಬುದರಲ್ಲಿ ಸೌಂದರ್ಯ ಮತ್ತು ಉತ್ಸಾಹದ ಪ್ರೇರಣೆಯೂ ಇದೆ. ಕರ್ನಾಟಕದ ಶಾಲಾ ಶಿಕ್ಷಣ ಇಲಾಖೆಯು 1990ರ ದಶಕದ ಕೊನೆಗೆ ಚೈತನ್ಯ ಎಂಬ ಹೆಸರಿನಲ್ಲಿ ವೃತ್ತಾಕಾರದ ತರಗತಿಗಳನ್ನು ಅನುಮೋದಿಸಿತ್ತು. ಇದರ ಭಾಗವಾಗಿ 1999ರಲ್ಲಿ ಸುಳ್ಯದ ಈ ಸ್ನೇಹ ಶಾಲೆಯಲ್ಲಿ ಕರಾವಳಿ ಶಾಲೆಯ ಶಿಕ್ಷಕರಿಗಾಗಿ 1 ವಾರದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಸ್ನೇಹ ಶಾಲೆಯಲ್ಲಿ ಇಂತಹ 3 ಕೊಠಡಿಗಳಿದ್ದು 1ರಿಂದ 3ನೇ ತರಗತಿಯವರೆಗೆ ಇಲ್ಲಿ ನಡೆಯುತ್ತದೆ. ಪ್ರಸ್ತುತ ಯು ಮಾದರಿಯ ತರಗತಿಗಳು ವ್ಯಾಪಕ ಪ್ರಚಾರ ಪಡೆಯುತ್ತಿರುವ ಹಾಗೂ ಅಂತಹ ಶಾಲೆಗಳನ್ನು ನಿರ್ಮಿಸಬೇಕೆಂಬ ಒತ್ತಾಯ ಕೇಳಿಬಂದಿರುವ ಮತ್ತು ಕೆಲವೆಡೆ ಅನುಷ್ಠಾನವೂ ಆಗುತ್ತಿರುವ ಈ ಹೊತ್ತಿನಲ್ಲಿ ಇಂದಿಗಿಂತ 3 ದಶಕಗಳ ಹಿಂದೆಯೇ ಸುಳ್ಯದ ಪ್ರಕೃತಿ ಸಂಪದ್ಭರಿತ ಸ್ನೇಹ ಶಾಲೆಯಲ್ಲಿ ಈ ಮಾದರಿಯನ್ನು ಅಳವಡಿಸಿ ಪ್ರಯೋಜನ ಪಡೆಯಲಾಗಿದೆ. ನನ್ನ ಹೆಸರು ಪ್ರಾಣ್ಯ, ನಾನು 3ನೇ ತರಗತಿ. ಖುಷಿ ಆಗ್ತದೆ. ನನ್ನ ಹೆಸರು ಅಭಿಜ್ಞ. ಇದು ನಮಗೆ ಟೀಚರ್ಸ್ ಎಲ್ಲ ಹೇಳಿಕೊಡು ತುಂಬ ಖುಷಿ ಆಗ್ತದೆ, ಮತ್ತು ಹತ್ತಿರದಿಂದ ಕಾಣಿಸ್ತಾರೆ. ಟೀಚರ್ ತುಂಬ ಅರ್ಥದಾಗೆ ಮಾಡುವಾಗೆ ಹೇಳಿಕೊಡ್ತಾರೆ. ತುಂಬ ಖುಷಿ ಆಗ್ತದೆ.
ನನ್ನ ಹೆಸರು ತಿಶಾ. ನಾನು 3ನೇ ತರಗತಿಯಲ್ಲಿ ಓದ್ತಿದ್ದೇನೆ. ಟೀಚರ್ ನನಗೆ ಹತ್ತಿರದಿಂದ ಕಾಣಿಸ್ತಾರೆ ಮತ್ತು ಚೆಂದ ಪಾಠ ಹೇಳಿಕೊಡ್ತದೆ. ಹಾಗೆ ನನಗೆ ಖುಷಿ ಆಗ್ತದೆ ತುಂಬ. ಶ್ರೀನಂದ. ಟೀಚರ್ಸ್ ತುಂಬ ಜೋರು ಮಾಡೋದಿಲ್ಲ ಮತ್ತು ತುಂಬ ಸರಿ ಪಾಠ ಹೇಳ್ಕೊಡ್ತಾರೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ಈ ಒಂದು ಸ್ನೇಹ ಶಿಕ್ಷಣ ಸಂಸ್ಥೆಯಲ್ಲಿ ಲಾಸ್ಟ್ ಬೆಂಚ್ ಇಲ್ಲದೆ ಅರ್ಧ ವೃತ್ತಾಕಾರದ ರೀತಿಯಲ್ಲಿ ಕುಳಿತು ವಿದ್ಯಾರ್ಥಿಗಳು ಅಧ್ಯಯನವನ್ನು ನಡೆಸ್ತಾ ಇರುವಂತಹ ಚಿತ್ರಗಳನ್ನು, ದೃಶ್ಯಗಳನ್ನು ತಾವು ಗಮನಿಸಿದ್ದೀರಿ. 1, 2, 3 ತರಗತಿಗಳ ತರಗತಿ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಬಹುಶಃ ಈ ಒಂದು ಪದ್ಧತಿಯಿಂದ ಆಗಿರುವಂಥ ಬದಲಾವಣೆ ಮತ್ತು ಅವರ ಅನುಭವಗಳನ್ನು ಅವರಲ್ಲೇ ಕೇಳೋಣ. ಮೇಡಮ್ ಹೇಳಿ. ನಾನು 2ನೇ ತರಗತಿಯ ತರಗತಿ ಶಿಕ್ಷಕಿ ಗಿರಿಜಾಕುಮಾರಿ ಎಂ. ನಮಗೆ ರೌಂಡಾಗಿ ಕೂತ್ಕೊಳ್ಳೋ ಕಾರಣ, ವೃತ್ತಾಕಾರದಲ್ಲಿರೋ ಕಾರಣ ನಮ್ಮ ತರಗತಿ ನಮಗೆ ಪ್ರತಿ ಮಗುವಿನ ಮೇಲೆ ಗಮನವನ್ನು ಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳಿಗೂ ಸಹ ಹಾಗೆ. ನಾವು ಅಂದರೆ ಈಗ ನಾವು ಶಾಲೆಗೆ ಹೋಗುವಾಗ ಫಸ್ಟ್ ಬೆಂಚಲ್ಲಿ ಕೂತವರಿಗೆ ಹೆಚ್ಚು ಗಮನ ಕೊಡ್ತಾ ಇದ್ರು. ಅಂದರೆ ಈಗ ಮಕ್ಕಳಿಗೆ ಹಾಗಲ್ಲ, ಪ್ರತಿ ಮಕ್ಕಳು ಸಹ ರೌಂಡಾಗಿ ಕೂತ್ಕೊಳ್ಳುವ ಕಾರಣ ಪ್ರತಿ ಮಗುವಿನ ಮೇಲೆ ಗಮನ ಕೊಡಲಿಕ್ಕೆ ಆಗ್ತದೆ. ಮಕ್ಕಳಿಗೂ ಸಹ ಹಾಗೆ ಹೆಚ್ಚು ಅರ್ಥ ಆಗ್ತದೆ. ಓಕೆ, ಹೇಳಿ ಮೇಡಮ್. ನನ್ನ ಹೆಸರು ವಿಜೇತಾ. ನಾನು 3ನೇ ತರಗತಿ ಶಿಕ್ಷಕಿ. ನಾನು ಗಣಿತ ಪಾಠ ಮಾಡೋದು. ಅಂದರೆ ನಮಗೆ ಗಣಿತ ಪಾಠ ಮಾಡುವಾಗ ಚಟುವಟಿಕೆಗಳು ಹೆಚ್ಚಾಗಿ ಬರ್ತವೆ. ಆಗ ನಾವು ಕೆಳಗೆ ಕೂತ್ಕೊಂಡು, ಅರ್ಧ ವೃತ್ತಾಕಾರ ಇರುವುದರಿಂದ ಅಲ್ಲಿ ಮಧ್ಯದಲ್ಲಿ ಬೇಕಷ್ಟು ಸ್ಥಳ ಇರ್ತದೆ. ಆ ಸ್ಥಳದಲ್ಲಿ ಕೂತ್ಕೊಂಡು ನಾವು ಎಲ್ಲ ಮಕ್ಕಳನ್ನು ಹತ್ತಿರ ಕೂತ್ಕೊಳ್ಳಿಸಿ ನಮಗೆ ಗಣಿತದಲ್ಲಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಎಲ್ಲ ಮಕ್ಕಳು ಯಾವ ರೀತಿ ಮಾಡಿದರೆ, ಅಂದರೆ ನಾವು ಕ್ವಶನ್ ಹೇಳ್ತಿರ್ಬೋದು, ಏನಾದರೂ ಚಟುವಟಿಕೆ ಕೊಡ್ತಾ ಇರುವಾಗ ಅವರು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳೋಕೆ, ಅಂದರೆ ಬೆಂಚುಗಳು ನಮಗೆ ಅಡ್ಡ ಇರುವುದಿಲ್ಲ. ಆದ ಕಾರಣ ನಮಗೆ ಅವರ ಹತ್ತಿರವೇ ಹೋಗಿ ಕೂತ್ಕೊಂಡು ಹೇಳುವಷ್ಟು ಖುಷಿ ಆಗ್ತದೆ. ನಮಸ್ತೆ, ನನ್ನ ಹೆಸರು ಕವಿತಾ ಅಂತ. ನಾನು 1ನೇ ತರಗತಿಯ ತರಗತಿ ಶಿಕ್ಷಕಿ. ನಾನು ಅಲ್ಲಿ ತರಗತಿಯಲ್ಲಿ ಕನ್ನಡ ಪಾಠವನ್ನು ನಿರ್ವಹಿಸ್ತಾ ಇದ್ದೇನೆ. ಈಗ ನಾವು ಆ ಥರ ನಮ್ಮ ಶಾಲೆಯಲ್ಲಿ ಈ ಥರ ಕ್ಲಾಸ್ಗಳನ್ನು ಮಾಡೋದರಿಂದ ಪ್ರತಿ ಮಗುವಿನ ಬಗ್ಗೆ ನಮಗೆ ಗಮನವನ್ನು ಕೊಡಲಿಕ್ಕಾಗ್ತದೆ. ಮತ್ತು ಯಾವ ಮಗು ಕೂಡ ನಾನು ಹಿಂದಿನ ಬೆಂಚಿನಲ್ಲಿದ್ದೇನೆ, ನಾನು ಹಿಂದೆ ಇರುವವನು, ಆ ಥರದ ಭಾವನೆ ಇಲ್ಲ. ಪ್ರತಿ ಮಗುವಿನ ಬಗ್ಗೆ ಗಮನ ಕೊಡೋದ್ರಿಂದ ಅವರ ಕಲಿಕೆಯಲ್ಲಿ ಕೂಡ ತುಂಬ ಮುಂದುವರಿತಾರೆ. ಪ್ರತಿ ಮಗುವಿನ ಹತ್ತಿರ ನಾವು ಹೋಗ್ತೇವೆ, ಆ ಮಗುವನ್ನು ಗಮನಿಸ್ತೇವೆ. ನಮಗೆ ಯಾವುದೇ ಬೆಂಚುಗಳಾಗಲಿ ಅಡ್ಡ ಬರೋದಿಲ್ಲ. ಆದ ಕಾರಣ ಪ್ರತಿ ಮಗುವಿನ ಬಗ್ಗೆ ನಮಗೆ ಗಮನ ಹರಿಸಲಿಕ್ಕೆ ಸುಲಭ ಆಗ್ತದೆ. ಕೇರಳ ಮತ್ತು ಕರ್ನಾಟಕ ಎರಡೂ ರಾಜ್ಯಗಳಲ್ಲಿ ಈಗ ಬಹು ಚರ್ಚಿತವಾದ ಒಂದು ಸಂಗತಿ, ತರಗತಿ ಕೋಣೆಗಳಲ್ಲಿ ಅರ್ಧವೃತ್ತಾಕಾರದ ರೀತಿ ವಿದ್ಯಾರ್ಥಿಗಳನ್ನು ಕುಳ್ಳಿರಿಸಿ ಪಾಠ ಹೇಳುವಂಥದ್ದು. ಈಗ ಚರ್ಚೆ ಆಗ್ತಾ ಇದೆ ನಿಜ, ಆದರೆ ಕಳೆದ 29 ವರ್ಷಗಳ ಹಿಂದೆ ಇಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿರುವ ಈ ವಿದ್ಯಾಸಂಸ್ಥೆಯಲ್ಲಿ ನಾವಿದ್ದೇವೆ. ಈ ವಿದ್ಯಾಸಂಸ್ಥೆ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಚಂದ್ರಶೇಖರ ದಾಮ್ಲೆ, ಮುಖ್ಯ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಜಯಲಕ್ಷ್ಮಿ ದಾಮ್ಲೆ ಇಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಆದರೆ ಅನೇಕರಿಗೆ ಗೊತ್ತಿಲ್ಲ ಇದು 3 ದಶಕದ ಹಿಂದೆ ನೀವು ಇದನ್ನು ಮಾಡಿದ್ದೀರಿ ಅಂತ. ಏನು ಅನ್ನಿಸ್ತದೆ? ಹೌದು, ನಾವು 3 ದಶಕದಿಂದಲೂ ಈ ರೀತಿ ವೃತ್ತಾಕಾರದ ಕೊಠಡಿಯಲ್ಲಿ ಮಕ್ಕಳನ್ನು ಕೂರಿಸಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾ ಇದ್ದೇವೆ. ಮಾತ್ರ ಅಲ್ಲ, ತುಂಬ ಚಟುವಟಿಕೆಗಳನ್ನು ಮಾಡಿಸಲಿಕ್ಕಾಗ್ತದೆ. ಸಣ್ಣ ಸಣ್ಣ ಸ್ಕಿಟ್ಗಳನ್ನು, ಪ್ರಹಸನಗಳನ್ನು, ಡ್ಯಾನ್ಸ್ಗಳನ್ನು, ಅಭಿನಯ ಗೀತೆಗಳನ್ನು ಮಕ್ಕಳು ರೌಂಡಾಗಿ ಮಾಡುವ ಮೂಲಕ ಮಕ್ಕಳು ಸದಾ ಚಟುವಟಿಕೆಯಿಂದ ಇರ್ತಾರೆ. ಅವರಿಗೆ ಈ ಕ್ಲಾಸ್ ರೂಮ್ ಅಂತ ಅನಿಸುವುದಿಲ್ಲ. ಅದು ನಿಜವಾಗಿ ಅವರ ಒಂದು ಶಕ್ತಿಯನ್ನು ಹೆಚ್ಚುಗೊಳಿಸ್ತದೆ ಈ ತರಗತಿಗಳು. ಎಲ್ಲ 1, 2, 3ನೇ ತರಗತಿಯ ಮಕ್ಕಳು ತುಂಬ ಚಟುವಟಿಕೆಯವರು. ಅವರಿಗೆ ಸೂಕ್ತವಾಗಿದೆ ಈ ಅರ್ಧವೃತ್ತಾಕಾರದ ಕೂತ್ಕೊಳ್ಳುವ ಸಿಸ್ಟಮ್. ತುಂಬ ಚೆನ್ನಾಗಿ ಮಕ್ಕಳು ಇಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಮಾತ್ರ ಅಲ್ಲ, ಪಾಠವನ್ನು ಕಲಿತಾರೆ. ಮತ್ತು ಬ್ಯಾಕ್ ಬೆಂಚರ್ ಇಲ್ಲ ಅಂತ ಹೇಳೋದು ನಿಜವಾಗಿ ಒಂದು ಪ್ಲಸ್ ಪಾಯಿಂಟ್. ನಾವು 1996ರಲ್ಲಿ ಶಾಲೆಯನ್ನು ಸ್ಥಾಪಿಸಿ 97ರಲ್ಲಿ ಕಟ್ಟಡಗಳನ್ನು ಕಟ್ಟುವಾಗ ಈ ಜಾಗೆಗೆ ಬಂದದ್ದು. ನಮಗೆ ಮುಖ್ಯವಾದ ಒಂದು ಅವಶ್ಯಕತೆ ಇದ್ದದ್ದು ಯಾವುದಂದರೆ ಮರಗಳನ್ನೆಲ್ಲ ಉಳಿಸಿಕೊಂಡು ಕಟ್ಟಡ ಕಟ್ಟಬೇಕು ಅಂತ. ಹಾಗೆ ಸಿಕ್ಕಿದಷ್ಟು ಜಾಗೆಯಲ್ಲಿ ಚೆನ್ನಾಗಿ ಕಟ್ಟಡ ಕಟ್ಟುವುದು ಹೇಗೆ ಅನ್ನೋದಕ್ಕೆ ನಮಗೆ ನಮ್ಮ ಮಾಸ್ಟರ್ ಪ್ಲಾನರ್ ಆನಂದ ಕುಮಾರ್ ಇದ್ರ ವೈಸ್ ಪ್ರೆಸಿಡೆಂಟ್ ಆದ ಕಾರಣ ನಾವು ಹೇಗೆ ಅಂತ ಯೋಚನೆ ಮಾಡುವಾಗ ರೌಂಡ್ ಬಿಲ್ಡಿಂಗ್ ಕಟ್ಬೋದು ಅಂತ ಅನಿಸ್ತು. ಮತ್ತು ಅದಕ್ಕೆ ಬೇಕಾದ ಸಾಮಗ್ರಿಗಳು ಇತ್ತು. ಹಾಗೆ ರೌಂಡ್ ಬಿಲ್ಡಿಂಗನ್ನು ಕಟ್ಟಿದಾಗ 20 ಅಡಿ ಅಗಲದ, ಅಂದರೆ ನಾವು ಅದ್ರ ಮೆಜರ್ಮೆಂಟ್ ಎಲ್ಲ ತೆಗೆದುಕೊಂಡು 30 ಮಕ್ಕಳನ್ನು ಮಾತ್ರ ನಾವು ಕ್ಲಾಸಿಗೆ ಅಡ್ಮಿಟ್ ಮಾಡೋದು, ಅದಕ್ಕಿಂತ ತೆಗೊಳ್ಳಿಕ್ಕಿಲ್ಲ ಅಂತ ಇತ್ತು. ಯಾಕೆಂದರೆ ಪ್ರತಿಯೊಂದು ಮಗುವಿನ ಕಡೆಗೆ ಅಟೆನ್ಷನ್ ಆ ಏಜಲ್ಲಿ ಕೊಡಬೇಕು. 1ನೇ 2ನೇ 3ನೇ ಕ್ಲಾಸಲ್ಲಿ ಪ್ರತಿಯೊಂದು ಮಗುವಿಗೆ ಅಟೆನ್ಷನ್ ಕೊಡಬೇಕು. ಅದಕ್ಕೆ ಅಷ್ಟೇ ಮಕ್ಕಳು ಸಾಕಂತ ನಮ್ಮ ಒಂದು ಯೋಚನೆ ಇತ್ತು. ಮ್ಯಾಕ್ಸಿಮಮ್ ಅಂದರೆ 30 ಅಂತ. ಹಾಗೆ ಆ 30 ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಆಗುವಷ್ಟು 20 ಅಡಿಯ ವ್ಯಾಸದ ಕೋಣೆಯನ್ನು ಕಟ್ಟಿದ ಮೇಲೆ ಅದರ ಲಾಭಗಳು ನಮಗೆ ತುಂಬ ಗೊತ್ತಾಯಿತು. ಒಂದನೇದಾಗಿ ಆ ಕಟ್ಟಡದ ಎತ್ತರ ತುಂಬ ಹೆಚ್ಚು ಹೋಗುವ ಕಾರಣ ಬಿಸಿ ಗಾಳಿಯೆಲ್ಲ ಮೇಲೆ ಹೋಗಿಬಿಡ್ತದೆ, ಒಳಗೆ ಒಳ್ಳೆಯ ಗಾಳಿ ಬರ್ತದೆ. ಮತ್ತು ಸಾಕಷ್ಟು ವೆಂಟಿಲೇಷನ್ ಇರೋ ಕಾರಣ ಮಕ್ಕಳು ಇಡೀ ದಿವಸ ಚುರುಕಾಗಿರ್ತಾರೆ. ಅದೊಂದು ವಿಶೇಷ ಲಾಭ.
ಎರಡನೇದಾಗಿ ಈ ವೃತ್ತಾಕಾರದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಕೂತ್ಕೊಳ್ಳುವಾಗ ಮಕ್ಕಳು ಫೇಸ್ ಟು ಫೇಸ್ ಕೂತ್ಕೊಳ್ತಾರೆ. ಫೇಸ್ ಟು ಫೇಸ್ ಕೂತ್ಕೊಳ್ಳುವ ಕಾರಣ ಇನ್ನೊಂದು ಮಗು ಏನು ಮಾಡ್ತದೆ ಎನ್ನುವುದರ ಗೊತ್ತಾಗ್ತದೆ. ಕೆಲವು ಸರ್ತಿ ಅದು ಇನ್ನೊಂದು ಮಗುವಿನ ಮೇಲೆ ದೂರು ಹೇಳ್ತದೆ, ಇನ್ನೊಂದು ಮಗುವಿನ ಟೀಚರ್ ಗಮನಿಸಬೇಕೆನ್ನುವುದರ ಎಚ್ಚರವನ್ನು ಕೊಡ್ತದೆ. ಪ್ರತಿ ಮಗುವಿನ ಹತ್ರ ಟೀಚರಿಗೆ ಹೋಗಿ ಮಾತಾಡಿಸಿ ಕೇಳಿ ಗೊತ್ತಾಯಿತು ಎಲ್ಲ ಎನ್ನುವುದರ ವಿಚಾರಣೆ ಮಾಡಲಿಕ್ಕೂ ಆಗ್ತದೆ. ಸೊ ಈಗ ಫೇಸ್ ಟು ಫೇಸ್ ಇರೋದ್ರಿಂದ ಅವರಿಗೆ ಆ ಸಭಾಕಂಪ ಎನ್ನುವಂಥದ್ದು ಆ ಹಂತದಲ್ಲಿಯೇ ಹೋಗ್ತದೆ. ಮತ್ತು ಈಗಾಗಲೇ ಹೇಳಿದ ಹಾಗೆ ಇತರ ಅನೇಕ ಚಟುವಟಿಕೆಗಳು, ಒಂದು ಗಣಿತ ಚಟುವಟಿಕೆ ಕೂಡ ಮಾಡಲಿಕ್ಕೆ ಆಗ್ತದೆ. ಉದಾಹರಣೆಗೆ ಎಲ್ಲ ಮಕ್ಕಳನ್ನು ಒಂದು ಕಡೆ ಸೇರಿಸೋದು, ಅದನ್ನು ಮೂವರನ್ನು ಆಚೆ ಕಳಿಸೋದು, ಇಷ್ಟರಿಂದ ಇಷ್ಟು 3 ಹೋದರೆ ಎಷ್ಟು ಅಂತ ಕೇಳಿದಾಗ ಅವರಿಗೆ ಆಗ ಮ್ಯಾಥ್ಸ್ ಅಬ್ಸ್ಟ್ರಾಕ್ಟ್ ಆಗೋದಿಲ್ಲ, ಕಾಂಕ್ರೀಟ್ ಆಗ್ತದೆ. ಅಂದರೆ ಮಕ್ಕಳಿಗೆ ಅದನ್ನು ಕಣ್ಣಾರೆ 3 ಜನ ಆಚೆ ಹೊದ್ದು ಕಾಣುತ್ತದೆ, 3 ಮೈನಸ್ ಅಂದರೆ ಏನು ಅಂತ ಗೊತ್ತಾಗ್ತದೆ. ಈ ರೀತಿ ಗಣಿತವನ್ನು ಕಲಿಸಲಿಕ್ಕೆ ಆಗ್ತದೆ, ನೃತ್ಯಗಳನ್ನು ಬೇರೆ ಅನೇಕ ವಿಷಯಗಳನ್ನು ಕಲಿಸಲಿಕ್ಕೆ ಆಗ್ತದೆ. ಆ ದೃಷ್ಟಿಯಿಂದ ನಮಗೆ ತುಂಬ ಪ್ರಯೋಜನ ಬಂದಿದೆ. ಮತ್ತು ಇನ್ನೊಂದು ಏನಂದರೆ ಆಗ ಎಲ್ಲರೂ ಹೇಳಿದ ಹಾಗೆ ಬ್ಯಾಕ್ ಬೆಂಚರ್ ಇಲ್ಲದೆ ಇರೋದೊಂದು ಸಮಾನತೆಯ ಚಾನ್ಸ್. ಸಮಾನತೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಸಮಾನತೆಯ ಭಾವನೆ ಆಗಲಿ ನಾವು ಮಾಡಬೇಕು. ಈಗ ಸೂರ್ಯಾಲಯದಲ್ಲಿ ಕೂಡ ನಾವು ಸಮಾನತೆಯ ಒಂದು ಶಿಕ್ಷಣವನ್ನು ಕೊಡುವುದು ಹೇಗೆ ಅಂದರೆ ಈ ಗೋಲವನ್ನು ಸೂರ್ಯನನ್ನು ಎಲ್ಲರೂ ಮುಟ್ಟಬಹುದು ಅಂತ. ಎಲ್ಲಿ ಸಮಾನತೆಯ ಶಿಕ್ಷಣ ಬೇಸಿಕ್ಕಾಗಿ ಬರ್ತದೆ ಆ ಮಕ್ಕಳು ಮುಂದೆ ಬೆಳೆದಾಗಲೂ ಆ ಸಮಾನತೆಯ ಭಾವನೆಗಳಿಂದಲೇ ಬೆಳೀತಾರೆ ಮತ್ತು ಬೇರೆಯವರು ಅಸಮಾನತೆಯನ್ನು ತೋರಿಸುವುದನ್ನು ವಿರೋಧಿಸ್ತಾರೆ. ಸೊ ಆ ದೃಷ್ಟಿಯಿಂದ ನಮಗೆ ಈ ರೀತಿಯ ವೃತ್ತಾಕಾರದ ಕಟ್ಟಡಗಳು ಲಾಭ ಆಗಿದೆ. ಆದರೆ ಈಗ ಅದು ಕೇರಳ ಮಾದರಿ ಅಂತಲೇ ಚರ್ಚೆ ಆಗ್ತಾ ಇದೆ. ಅದರಿಂದಲೇ ಇದೀಗ ಬೆಳಕಿಗೆ ಬಂದದ್ದು. ನಿಜವಾಗಿ ಈ ವೃತ್ತಾಕಾರದಲ್ಲಿ ಬ್ಯಾಕ್ ಬೆಂಚರ್ ಇಲ್ಲದ ಹಾಗೆ ಮಾಡಬೇಕೆನ್ನುವ ಯೋಚನೆ ನಮಗಿದ್ದದ್ದು. ಆದರೆ ಅದಕ್ಕೆ ನಾವು ಪಬ್ಲಿಸಿಟಿ ಕೊಡಲಿಲ್ಲ. ನಾವು ಯಾರಾದರೂ ಬಂದಾಗ ಅದನ್ನು ಹೇಳ್ತಿದ್ದು, ಅದಕ್ಕೆ ಯಾರು ಸಹ ಇದು ಮಾಡಲಿಲ್ಲ, ಬೆಲೆ ಕೊಡಲಿಲ್ಲ. ಉದಾಹರಣೆಗೆ ನಾವು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು BU ಆಗಲಿ DDPI ಆಗಲಿ ಇವರಿಗೆಲ್ಲ ನಾವು ಹೇಳಿದೆವು ಬಂದು ನಮ್ಮ ಶಾಲೆಯನ್ನೊಮ್ಮೆ ನೋಡಿ ಅಂತ. ನಮ್ಮ ಯೋಚನೆಯಂತೆ ಅವರು ಬರಲಿಲ್ಲ. ಯಾರೊಬ್ಬರು ಬರೋದ್ರಲ್ಲಿ ಆಸಕ್ತಿ ತೋರಿಸಲಿಲ್ಲ. BOಗಳು ಬಂದು ಶಿಕ್ಷಣದ ಬಗ್ಗೆ ತನಿಖೆಗಳನ್ನು ಮಾಡಿ ಓಡಿ ವಾಪಸ್ ಹೋಗ್ತಿದ್ದರಲ್ಲದೆ ಒಮ್ಮೆ ಸ್ವಲ್ಪ ನೋಡಿ ಅಂದರೆ ನೋಡುವುದಕ್ಕೆ ತಯಾರಿರಲಿಲ್ಲ. ನನಗೆ ಕಾಣ್ತದೆ ಕರ್ನಾಟಕದ ಶಿಕ್ಷಣ ಇಲಾಖೆಯಲ್ಲಿ ಸೃಜನಶೀಲತೆಗೆ ಬೆಲೆ ಕೊಡುವಂಥ ಒಂದು ಮನಸ್ಸೇ ಇಲ್ಲ. ಇದ್ದಿದ್ದರೆ ಅವರು ಇಷ್ಟರೊಳಗೆ ಬರ್ತಿದ್ದು 29 ವರ್ಷ ಹೋಗಬೇಕಾಗಿರಲಿಲ್ಲ. ಅಥವಾ ಕೇರಳದ ಮಾದರಿ ಅಂತ ಹೇಳಿದ ತಕ್ಷಣ ಅವರು ಒಂದು ಉತ್ತರ ಕೊಡ್ತಿದ್ರು, ಇಲ್ಲ ನಮ್ಮಲ್ಲಿ ಮೊದಲೇ ಉಂಟು ಅಂತ. ನಮ್ಮಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಯಾರಿಗೂ ಆ ಒಂದು ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ನಿಜವಾಗಿ ನಿಮ್ಮ ಪತ್ರಿಕೆಯ ಮೂಲಕ ನೀವು ಅದನ್ನು ತೋರಿಸಿಕೊಟ್ಟಿದ್ದೀರಿ. ಈಗ ನನಗೆ ರಾಜ್ಯದಾದ್ಯಂತ ರೆಸ್ಪಾನ್ಸ್ ಬರ್ತಾ ಇದೆ. ಏನಂದರೆ ಈ ರೀತಿಯ ಪ್ರಯೋಗ ನೀವು ಆವತ್ತೇ ಮಾಡಿದ್ದರು. ಮತ್ತು ಎಷ್ಟು ಜನಕ್ಕೆ ಗೊತ್ತಿತ್ತು ಕೂಡ. ನಮ್ಮ ಶಾಲೆಯ ಬಗ್ಗೆ ನಮ್ಮ ಸುಳ್ಯದಲ್ಲಿಯೇ ಕಡಿಮೆ ಜನರಿಗೆ ಗೊತ್ತಿರೋದು, ರಾಜ್ಯಾದ್ಯಂತ ತುಂಬ ಜನರಿಗೆ ಗೊತ್ತಿದೆ. ಕಾರಣ ಏನಂದರೆ ಇಲ್ಲಿಯ ವಿಶಿಷ್ಟತೆ ಮತ್ತು ಪ್ರಕೃತಿಯನ್ನು ಉಳಿಸಿಕೊಂಡದ್ದು. ಈ ಕಾರಣದಿಂದ ಗೊತ್ತಿದೆ ಅನ್ನೋದು ನನಗೆ ಸಂತೋಷದ ವಿಷಯ. ಪ್ರಿಯ ವೀಕ್ಷಕರೇ, ಸ್ನೇಹ ಶಾಲೆ ಈಗಾಗಲೇ ಉಲ್ಲೇಖಿಸಿದಂತೆ ಅನೇಕ ವಿಶಿಷ್ಟತೆಗಳನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡಿರುವಂಥ ಒಂದು ವಿನೂತನ ಶಾಲೆ. ಈಗ ಚರ್ಚೆಗೀಡಾಗಿರ್ತಾ ಇರುವಂಥ ಈ ಒಂದು ಪದ್ಧತಿ ಕಳೆದ 29 ವರ್ಷಗಳಿಂದ, ಅಂದರೆ ಈ ಶಾಲೆ ಆರಂಭಗೊಂಡ ಅಂದಿನಿಂದಲೇ ಇಲ್ಲಿ ಜಾರಿಗೊಳಿಸ್ತಾ ಇದೆ ಎನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ. ಅದನ್ನು ನಾವು ಮತ್ತೊಮ್ಮೆ ಈ ನಮ್ಮ ವೀಕ್ಷಕರ ಮೂಲಕ ಸಮಾಜಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಅದನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಸ್ನೇಹ ಶಿಕ್ಷಣ ಸಂಸ್ಥೆಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಳ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಟೀಚರ್ಸ್ ತುಂಬ ಜೋರು ಮಾಡೋದಿಲ್ಲ ಮತ್ತು ಸರಿ ಪಾಠ ಹೇಳ್ಕೊಡ್ತಾರೆ. ನಮಗೆ ಟೀಚರ್ಸ್ ಎಲ್ಲ ಹೇಳಿಕೊಡೋದು ತುಂಬ ಖುಷಿ ಆಗ್ತದೆ ಮತ್ತು ಹತ್ತಿರದಿಂದ ಕಾಣಿಸ್ತಾರೆ. ಪ್ರತಿ ಮಕ್ಕಳು ಸಹ ರೌಂಡಾಗಿ ಕೂತ್ಕೊಳ್ಳುವ ಕಾರಣ ಪ್ರತಿ ಮಗುವಿನ ಮೇಲೆ ಗಮನ ಕೊಡಲಿಕ್ಕೆ ಆಗ್ತದೆ. ಮಕ್ಕಳಿಗೂ ಸಹ ಹಾಗೆ ಹೆಚ್ಚು ಅರ್ಥ ಆಗ್ತದೆ. ಏನಾದರೂ ಚಟುವಟಿಕೆ ಕೊಡ್ತಾ ಇರುವಾಗ ಅವರು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳೋಕೆ, ಅಂದರೆ ಬೆಂಚುಗಳು ನಮಗೆ ಅಡ್ಡ ಇರುವುದಿಲ್ಲ. ಆದ ಕಾರಣ ನಮಗೆ ಅವರ ಹತ್ತಿರವೇ ಹೋಗಿ ಕೂತ್ಕೊಂಡು ಹೇಳುವಷ್ಟು ಖುಷಿ ಆಗ್ತದೆ. ಯಾವ ಮಗು ಕೂಡ ನಾನು ಹಿಂದಿನ ಬೆಂಚಿನಲ್ಲಿದ್ದೇನೆ, ನಾನು ಹಿಂದೆ ಇರುವವನು, ಆ ಥರದ ಭಾವನೆ ಇಲ್ಲ. ಸಣ್ಣ ಸಣ್ಣ ಸ್ಕಿಟ್ಗಳನ್ನು, ಪ್ರಹಸನಗಳನ್ನು, ಡ್ಯಾನ್ಸ್ಗಳನ್ನು, ಅಭಿನಯ ಗೀತೆಗಳನ್ನು ಮಕ್ಕಳು ರೌಂಡಾಗಿ ಮಾಡುವ ಮೂಲಕ ಮಕ್ಕಳು ಸದಾ ಚಟುವಟಿಕೆಯಿಂದ ಇರ್ತಾರೆ. ಎಲ್ಲಿ ಸಮಾನತೆಯ ಶಿಕ್ಷಣ ಬೇಸಿಕ್ಕಾಗಿ ಬರ್ತದೆ ಆ ಮಕ್ಕಳು ಮುಂದೆ ಬೆಳೆದಾಗಲೂ ಆ ಸಮಾನತೆಯ ಭಾವನೆಗಳಿಂದಲೇ ಬೆಳೀತಾರೆ ಮತ್ತು ಬೇರೆಯವರು ಅಸಮಾನತೆಯನ್ನು ತೋರಿಸುವುದನ್ನು ವಿರೋಧಿಸ್ತಾರೆ. ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ.
ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.